ಅಯ್ಯೋ, ಇದೇನಪ್ಪ ಇದು? ನನಗೆ ರಾತ್ರಿ 11-12 ಗಂಟೆ ಆತೋ ಏನೋ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ನನಗೇನಾಗೈತಪ್ಪ ಯಾಕೆ ಹಿಂಗಾತು? ಅದು ಯಾವ ದೇವ್ದು ಕಾಟ ಶುರುವಾಗೈತೆ ನನಗೆ ಅಂತನ ಇದೇ ತಲೆ ಕೊರಿತಾ ಐತೆ. ಅದು ಯಾರಿಗೇನು ಅನ್ಯಾಯ ಮಾಡಿದ್ದೆಪ್ಪ ದೇವ್ರೇ? ಅಯ್ಯೋ, ನನಗೆ ನಿದ್ದೆನೇ ಬರ್ತಾ ಇಲ್ಲ. ನನ್ನ ಮಕ ನೋಡಿರಿ, ಒಳ್ಳೆ ಕುರೂಪು ಮಕ ಹಾಗೆ ಆದಂಗೆ ಆಗೈತೆ. ನನ್ನ ಮಕ ನಾನೇ ನೋಡ್ಕೊಂಡ್ರೆ ನನಗೆ ಭಯವಾದಂಗೆ ಆಗೈತೆ. ಅಯ್ಯಯ್ಯೋ, ಇದು ಯಾಕಪ್ಪ ಇದು? ಇಂಥ ಪರಿಸ್ಥಿತಿ ಬಂತು ನನಗೆ, ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ. ಅದೇ ತಲೆ ಕೊರಿತೈತೆ, ಯಾಕೆ ಹಿಂಗಾತು ಅಂತನ. ಅವಾಗಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮನಿಕೆಮನ ಅಂತೇಳಿ. ಕಣ್ಣು ಮುಚ್ಚಿರ್ ಸಾಕು, ಬರೇ ದೆವ್ವದ್ದೇ ಕನಸು ಬೀಳುತ್ತೆ. ಯಾ ದೆವ್ವನೋ ಏನು ಕತ್ತಿಯ? ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ನಪ್ಪ ದೇವರೇ? ಎಷ್ಟೊತ್ತಿಗೆ ಬೆಳಕಾಗುತ್ತೋ ಅನ್ನಿಸ್ತೈತಿ. ಹೋಗಿ ಅಲ್ಲಿಯ ಶಾಸ್ತ್ರ ಧರ್ಮ ಕೇಳಿರಿ, ಅವರಾದ್ರೂ ಹೇಳ್ತಾರೆ. ಅದು ಯಾವ ದೆವ್ವ ಬಂದು ನನ್ನ ಮೈಯಕ್ಕೆ ಹೋಗ್ಕಣೈತೆ, ಅದು ಯಾವ ದೆವ್ವ ನನಗೆ ಹಿಂಗೆ ಕಾಟ ಕೊಡ್ತೈತೆ ಅಂತಾನ. ಹೆಂಗೋ ಹೊತ್ಲಾಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮನೆ ಕೆಂತೀನಿ ಅತ್ಲಾಗೆ ನಿದ್ದೆನ ಬರುತ್ತೆ ನೋಡೋಣ. ಕಣ್ಣು ಮುಚ್ಕೊಂಡ್ರೆ ಅದ್ರದ್ದು ಏನಪ್ಪ ಇದು? ಅಲ್ಲೇ 1 ಗಂಟೆ ಆಗೈತಾ? ಹೋಗಿ ಒಂದನಾದ್ರೂ ಮಾಡ್ಬತ್ತೀನಿ. ಅಮ್ಮೋರಿಲ್ಲೇ ಮನೆ ಕಂಡವ್ರೆ. ಪಾಪ ಅವ್ರ ಮಕ ನೋಡೋಕ್ಕಾಗ್ತಿಲ್ಲ. ಪಾಪ ಅಮ್ಮವ್ರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ಅವರು ರಾತ್ರಿ ಹೊತ್ನಾಗ ನೀರು ಪಾರು ಕುಡಿಯಂಗಾದ್ರೆ ಎದ್ದು ಒಳಕ್ಕೆ ಬರ್ಬೇಕಾಗುತ್ತೆ. ಅದಕ್ಕೆ ಕೇಳೋಣ ಇರು, ನೀರು ತಂದಿಕ್ಕನ ಅಮ್ಮೋರೆ ಅಂತ ಹೇಳಿ. ಅಮ್ಮೋರೆ 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 ಅಯ್ಯಯ್ಯೋ, ಇದೇನಪ್ಪ ಈಟೊತ್ನಾಗ? ಯಾರಿದು ಅಮ್ಮೋರೆ ಅಮ್ಮೋರೆ ಅಂತಾರೆ? ಅಯ್ಯೋ, ಏನಾದ್ರೂ ದೆವ್ವ ಗಿವ್ವ ಬಂತ? ಅಮ್ಮೋರೆ ನಾನು, ನೀನು ಅಂದ್ರೆ ನೀನು ಯಾರೇ? ಅಮ್ಮೋರೆ ನಾನು ಗುಲಾಬಿ. ಅದ್ಯಾಕೆ ಹಂಗೆ ಎದ್ರಕಂತ ಇದ್ದೀರಲ್ಲ, ಏನಾಯ್ತು? ನೀನೇನೆ? ಅಯ್ಯೋ ಮನಿಯಾಳಿ, ನನಗೆ ಭಯವಾಗಿತ್ತಲ್ಲೇ ಯಾವುದೋ ದೆವ್ವ ಬಂತು ಅಂತ ಹೇಳಿ. ಈಗೇನು ಬಂದೈತೆ ಒತ್ತು? ಈಟದ್ನಾಗ ಯಾಕೆ ಎದ್ದು ಬಂದಿದ್ಯಾ ನನ್ನ ಎದ್ದಾಡ್ಸಕ್ಕೆ? ಹೋಗೆ ಸುಮ್ ಬಿತ್ಕೊ ಹೋಗಿ. ಅಯ್ಯಯ್ಯಪ್ಪ, ನಾನೇ ಎದ್ರಕಂಡು ಸಾಯ್ತಾ ಇದ್ದೀನಿ ಅಂತ ಅದ್ರಾಗ ಬಂದು ಅಮ್ಮವ್ರೆ ಅಮ್ಮವ್ರೆ ಅಂತ ಇದ್ದಾಳೆ. ಯಾಕೆ ಬಂದು ಇಲ್ಲಿಗೆ ಇಷ್ಟೊತ್ತಾಗ? ಅಯ್ಯೋ ಅಮ್ಮವ್ರೆ, ಯಾವ ದೆವ್ವನೂ ಇಲ್ಲ ಗಿವ್ವನೂ ಇಲ್ಲ, ಯಾಕೆ ಹಂಗೆ ಎದ್ರಿಕೆಂತೀರ? ಲೇ, ನಿನಗೇನೇ ಗೊತ್ತು ಗುಲಾಬಿ, ನನ್ನ ಸಂಕಟ ನನಗೆ. ನನ್ನ ಮಕ್ಕದ ಮೇಲೆ ಹಿಂಗೆ ಮಚ್ಚ ಆಗಿರೋದು ಯಾವುದೋ ದೆವ್ವದ ಕಾಡ್ದಿಂದನೇ ಅಂತ ಪಂಡಿತರು ಹೇಳಿರು. ಅದಕ್ಕೇನೆ ಎದ್ದಾಗ ಶಾಸ್ತ್ರ ಕೇಳ್ಕೊಂಡು ಬರಕ್ಕೆ ಹೋಗ್ಬೇಕು, ಅದು ಯಾವ ದೆವ್ವ ಏನು ಎತ್ತ ಅಂತ ಹೇಳಿ. ಅದಕ್ಕೆ ನನಗೆ ಎಷ್ಟೊತ್ತಿಗೆ ಬೆಳಕರಿಯಿತು ಮಂಗಾಗೈತಿ. ಈಗ ಬರೇ ದೆವ್ವದ ಕನಸೇ ಬೀಳ್ತೈತಿ. ಅಂತದ್ರಾಗ ನೀನು ಬಂದು ಅಮ್ಮೋರೆ ಅಮ್ಮೋರೆ ಅಂತ ಇದೆಯಲ್ಲ ಈಟತ್ನಾಗ ಬಂದು, ಯಪ್ಪ ನನಗೆ ಎದೆ ಜಲ್ಲಂದಂಗೆ ಆತಲ್ಲಿ. ಅಯ್ಯಯ್ಯಪ್ಪ ಅಮ್ಮೋರೆ, ಹಂಗಾದ್ರೆ ನೀವು ಅವಾಗಿಂದ ನಿದ್ದೆ ಮಾಡಿಲ್ವಾ? ಹಿಂಗೆ ಎಚ್ಚರವಾಗೇ ಇದ್ದೀರಾ? ಹ್ಞೂ ಕಣಿ, ನಿದ್ದೆನೇ ಗೊತ್ತಾ ಇಲ್ಲ. ಕಣ್ಣು ಮುಚ್ತೀನಿ, ಕಣ್ಣು ಮುಚ್ಚಿರು ಬರೇ ದೆವ್ವನೇ ಬಂತೇನೋ ಅನ್ನಿಸ್ತೈತಿ. ಈಗ್ಲೂ ಕಣ್ಣು ಮುಚ್ಚೆ ಒಂದು ಸ್ವಲ್ಪ ಹೊತ್ತು ನೀನು ಬಂದು ಮಾತಾಡ್ಸಿದಂಗೆ ದೆವ್ವನೇ ಬಂತೇನೋ ಅನ್ನಿಸ್ಬಿಡ್ತು ನನಗೆ. ಗಾಬರಿ ಆದಂಗೆ ಆಗ್ಬಿಟ್ಟಿತ್ತು. ನೀನು ಯಾಕೆ ಬಂದಿ ಇವಾಗ? ಇಷ್ಟೊತ್ತಂಗೆ ಯಾಕೆ ಎದ್ದು ಬಂದೆ? ಈಗ ಎಷ್ಟೇ ಆಗಿದೆ ಟೈಮು? ಅಮ್ಮರೇ, ಆಗಲೇ 1:15 ಆಯಿತು. ಯಾಕಮ್ಮರೇ 1:15ನಾ? ಅಯ್ಯೋ ರಾಮ, 1:15 ಆದ್ರೂ ನನ್ನ ಕಣ್ಣಿಗಿನ್ನ ನಿದ್ದೆನೇ ಬಂದಿಲ್ವಲ್ಲೇ. ಅವಾಗ 10 ಗಂಟೆಯಿಂದ ನಾನು ಮನಿಕೆ ಮನ ಅಂತೇಳಿ ಕಣ್ಣು ಮುಚ್ತೀನಿ. ಕಣ್ಣು ಮುಚ್ಚಿರ್ ಸಾಕು, ಬರೇ ಅದು ದೆವ್ವದ್ದೇ ಬರುತ್ತೆ ಮನಸ್ಸಿಗೆ. ನೀನು ಯಾಕೆ ಎದ್ದು ಬಂದೆ? ಮರೇ, ನಾನು ಒಂದ ಮಾಡಂಗಾತು, ಅದಕ್ಕೆ ಒಂದ ಮಾಡಕ್ಕೆ ಹೋಗಿದ್ದೆ. ಅದು ಅಲ್ಲದೆ ನಿಮಗೆ ಬೇರೆ ನೀರು ಬೇರೆ ಕೊಡು ಅಂತ ಹೇಳಿದ್ರೆ ಸಾವುಕಾರ ಅವಾಗಲೇ ಮನಿಕೆ ಬೇಕಾರೆ ತಂದಿಕ್ಕನ ಅಂದ್ಕೊಂಡಳು. ಹಂಗೆ ನಿದ್ದೆ ಮಾಡಿಬಿಟ್ಟೆ ಮರ್ತು. ಅದಕ್ಕೆ ಈಗ ಹೆಂಗೂ ನೀರು ಇರ್ಲಿಲ್ವಲ್ಲ ನಿಮ್ಮ ಮಗಳಿಗೆ, ತಿರ್ಗಾ ಆಮೇಲೆ ಏನೋ ಒಂದು 10 ನಾಗ ನೀರು ಕುಡಿಯಂಗಾದ್ರೆ ತಿರ್ಗಾ ಆಮೇಲೆ ನೀವು ಎದ್ದು ಬರಬೇಕಾಗುತ್ತೆ ಅಂತ ಹೇಳಿ ನೀರು ತಂದಿಕ್ಕನ ಅಂತ ಕೇಳೋಣ ಅಂತ ಬಂದೆ. ನೀವು ನೋಡಿದ್ರೆ ನನ್ನ ನೋಡಿ ದೆವ್ವ ಅಂದ್ಕೊಂಡು ಯಾವ್ದ್ರ ಇದ್ದೀರಲ್ಲ ಅಮ್ಮೋರೆ. ಅಯ್ಯೋ, ನಿನ್ನ ನೀರು ಮನೆ ಹಾಳಾಗೋತು. ಹೋಗೆ ಸುಮ್ಮನೆ, ನೀರು ಬೇಡ ಏನು ಬೇಡ. ಇಲ್ಲ ಅಮ್ಮೋರೆ, ಒಂದು ಹೊತ್ನಾಗ ತಿರ್ಗಾ ಬಾಯರ್ಕೆ ಆದ್ರೆ ನೀವು ಬೇರೆ ಎದ್ರಕೊಂಡಿದ್ರ ದೆವ್ವ ಅಂತೇಳಿ, ಅದಕ್ಕೆ ಬಾಯಿ ಒಣಗಿ ಬಿಡುತ್ತೆ. ಒಂದಿಷ್ಟು ನೀರು ತಂದು ಕೊಡ್ಲಾ? ಅಯ್ಯೋ ಹೋಗಿ ಸುಮ್ಮನೆ, ನೀರು ಬೇಡ ಏನು ಬೇಡ. ನನಗೇನಾನ ಬೇಕು ಅಂದರೆ ನಾನೆಲ್ಲ ಎದ್ದೋ ಕುಡಿತೀನಿ. ನೀನು ಹೋಗೆ ತಾಯಿ, ನನ್ನ ಎದುರಿಸ್ಬೇಡ ನೀನು. ಅಯ್ಯೋ ಹೋಗ್ಲಿ ಬಿಡಿ ಅಮ್ಮವ್ರೆ. ಏನೋ ನೀವು ಎದ್ದು ಬಂದು ನೀವು ಯಾಕೆ ತೊಂದರೆ ತಾಬೇಕು? ಮೊದಲೇ ಚೆನ್ನಾಗಿಲ್ಲ ನಿಮಗೆ, ಅದಕ್ಕೆ ನೀರು ತಂದಿಕ್ತೀನಿ ಅಂತಂದ್ರೆ ಬೇಡ ಅಂತೀರಲ್ಲ. ಬಿಡ್ರಿ, ನನಗೇನಾಗಬೇಕಾಗಿತ್ತು? ಸಾವುಕಾರ ಅದು ಅಲ್ಲದೇನೆ ನೀರು ತಂದಿಕ್ಕು ಅಮ್ಮವ್ರಿಗೆ ಅಂತ ಹೇಳಿದ್ರು. ತಿರ್ಗಾ ಅವ್ರು ಬೈತಾರೆ ಅಂತ ನಾನು ತಂದಿಕ್ಕನ ಅಂತಂದ್ರೆ ನೀವೇ ಬೇಡ ಅಂದಮೇಲೆ ನಾನೇ ಯಾಕೆ ತಂದಿಕ್ಕನ? ಬಿಡ್ರಿ, ನನಗೂ ನಿದ್ದು ಬತ್ತೈತಿ. ಹೋಗಿ ಮನೆ ಕೆಮ್ತೀನಿ. ನನ್ನ ಮೈ ಬೇರೆ ಎಲ್ಲ ಕಡ್ತಾ ಶುರುವಾಗೈತೆ. ಆ ತೀಟೆ ಸೊಪ್ಪು ಮುಟ್ಕೊಂಡು ಕೆರೆದು ನನ್ನ ಕೈಯೇ ನೋವು ಬಂತು. ಆದರೆ ಈ ತೀಟೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅದ್ರಾಗೆ ಈ ದೆವ್ವದ ಕಾಟ ಬೇರೆ, ನನ್ನ ಮಕ ಬೇರೆ ಎಲ್ಲ ಉರಿತೈತೆ, ಕರೇ ಮಚ್ಚೆ ಆಗಿ. ಇದೇನಪ್ಪ ಇದು? ಏನ್ ಶಬ್ದ ಬತ್ತೈತೆ? ಏನಿದು ವಿಚಿತ್ರವಾಗೈತಲ್ಲ. ಎಂದು ಈ ತರ ಶಬ್ದ ನನ್ನ ಮನೆ ಕೇಳಲೇ ಇರ್ಲಿಲ್ಲ. ಇವತ್ತೇನಿದು?
ಅಯ್ಯಯ್ಯೋ ಇದೇ ನಿಜವಾಗ್ಲೂ ದೆವ್ವದ ಕಾಟನ? ಅಯ್ಯಯ್ಯೋ ತಿರ್ಗಾ ಬರ್ತೈತಲ್ಲಪ್ಪ ಈ ಶಬ್ದ. ಅಯ್ಯಯ್ಯೋ ನನಗೆ ಭಯವಾಗ್ತೈತೆ. ಯಾರು ನನ್ನ ಕರಿಬೇಕಲ್ಲ. ಗುಲಾಬಿ ಎದ್ದು ಹೋದ್ಲು. ಈಗಿನ ಓದ್ಲವಳು ಇನ್ನ ಮನೆಗಿರಲ್ಲ ಅನ್ಸುತ್ತೆ. ಗುಲಾಬಿ ಗುಲಾಬಿ ಏ ಗುಲಾಬಿ ಜಲ್ದಿ ಬಾರೆ ಇಲ್ಲಿ. ಯಾತೋ ಶಬ್ದ ಬರ್ತೈತೆ ಬಾರೆ, ನನಗೆ ಭಯವಾಗ್ತೈತೆ. ಗುಲಾಬಿ ಅಮ್ಮೋರೆ ಯಾಕೆ ಹಂಗರಿಸ್ಕೊಂಡ್ರಿ? ಯಾಕೆ ಏನಾತು? ಅದ್ಯಾಕೆ ಹಂಗ ಗಾಬರಿ ಆಗಿದ್ದೀರಲ್ಲ? ಏನಾತ ಅಮ್ಮೋರೆ? ಲೇ ಗುಲಾಬಿ ಏನೋ ಒಂಥರ ವಿಚಿತ್ರವಾದ ಶಬ್ದ ಬರ್ತೈತೆ ಕಣೆ. ಒಂಥರ ಅದು ದೆವ್ವದ ಶಬ್ದನೇ ಅನಿಸುತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತೈತೆ ಕಣೆ. ಅಯ್ಯೋ ಅಮ್ಮೋರೆ ಶಬ್ದನೂ ಇಲ್ಲ ಗಿಬ್ದನೂ ಇಲ್ಲ. ನಿಮ್ಮ ಎಲ್ಲನ ನಿಮ್ಮ ಭ್ರಾಮೆ. ನೀವು ಅದೇ ಯೋಚನೆ ಮಾಡ್ಕೊಂಡು ಮನೆ ಕಂಡಿದ್ರಲ್ಲ ದೆವ್ವ ದೆವ್ವ ಅನ್ಕೊಂಡು, ಅದಕ್ಕೆ ನಿಮ್ಗೆ ಅದೇ ತರ ಶಬ್ದ ಕೇಳಿಸುತ್ತೆ ಅಷ್ಟೇನೆ. ಏನು ಇಲ್ಲ, ಸುಮ್ಮನೆ ಮನೆ ಕೇಳ್ರಿ. ನೀವು ಯಾಕೆ ಹೆದರ್ಕೊಂತೀರಾ? ಇಲ್ಲ ಕಣೆ, ಈ ನಿಜವಾಗ್ಲೂ ನನಗೆ ಶಬ್ದ ಕೇಳಿಸ್ತು ಕಣೆ. ಅದು ದೆವ್ವದ ಶಬ್ದನೇ ಇದ್ದಂಗಿತ್ತು. ಅಮ್ಮೋರೆ ದೆವ್ವ ಇಲ್ಲ ಎಂಥದ್ದು ಇಲ್ಲ. ಎಲ್ಲಿ ಶಬ್ದ ಬತ್ತಾನೆ ಇಲ್ಲ ಇವಾಗ. ನೀವು ಹೇಳ್ದಂಗೆ ಶಬ್ದ ಬತ್ತೈತೆ ಅಂದ್ರೆ ಈಗಲೂ ಬರ್ಬೇಕಾಗಿತ್ತು ತಾನೆ? ಇಲ್ಲ ಕಣೆ, ನೀನ್ ಬರೋದಕ್ಕೂ ಮೊದ್ಲು ಗೊತ್ತಾಯ್ತು ಕಣೆ ಶಬ್ದ. ಅದೊಂಥರ ವಿಚಿತ್ರವಾಗಿತ್ತು, ಹೆದರಿಕೆ ಮಾತ್ರ ಇತ್ತು. ಅಯ್ಯೋ ಅಮ್ಮೋರೆ ಅದೆಲ್ಲ ನಿಮ್ ಭ್ರಮೆ. ಅದಕ್ಕೆ ಹಂಗೆ ಕೇಳಿಸ್ತೈತೆ ನಿಮ್ಗೆ ವಿಚಿತ್ರವಾದ ಶಬ್ದ ಅಂತ ಹೇಳಿ. ಸುಮ್ಮನೆ ಮನೆ ಕಳ್ರಿ. ಭಯ ಇಕ್ಕಂಬಕ್ ಹೋಗ್ಬೇಡ್ರಿ. ಮನಸ್ನಾಗೆ ಭಯ ಇಕ್ಕಂಡ್ರೆ ಹಂಗೆ ಅನ್ಸೋದು. ಅಯ್ಯೋ ಇಲ್ಲಿ ನನಗೊಬ್ಳಿಗೆ ಮನೆ ಕೆಮ್ಮಕ್ ಭಯವಾಗ್ತೈತೆ ಕಣಿ. ಗುಲಾಬಿ ನೀನು ಇಲ್ಲೇ ಮನೆ ಕೇಳ ಇವತ್ತು. ಅಯ್ಯೋ ಅಮ್ಮೋರೆ ನಾನು ಮನೆ ಕೆಲಸದಳು, ನಾನು ಇಲ್ಲಿ ಮನೆ ಕೆಮ್ಮದ. ನಾನು ಬಂದಾಗಿಂದನ ಅಡುಗೆ ಮನೆಗೆ ಮನೆ ಕೆಮ್ತಾ ಇದ್ದೀನಿ. ನೀವೇ ತಾನೇ ಹೇಳಿದ್ದು ನೀನು ಅಲ್ಲೇ ಮನೆ ಕೆಬೇಕು ಅಂತಾನ. ಅವಾಗ ಹೇಳಿದ್ದೆ ಕಣಿ, ನಮ್ಮ ಅಯ್ಯಪ್ಪ ಬೇರೆ ರೂಮ್ನಾಗೆ ಗೊರಕೆ ಹೊರ್ಕೊಂಡು ಮನೆ ಕೆಂಡಿರುತ್ತೆ. ಅಯ್ಯಪ್ಪನ ಕರೆದ್ರೆ ಇಲ್ಲಿಗೆ ಬರಲ್ಲ. ನೀವೇ ಅಲ್ಗೋಗಿ ಮನೆ ಕೇಳ್ರಿ ಸಾವುಕಾರ ಮಗಳಾಗೆ. ಅಯ್ಯೋ ಅಯ್ಯಪ್ಪ ಗೊರಕೆ ಹೊಡಿತಾ ಇರ್ತಾನೆ. ಆ ಗೊರಕೆ ಹೊಡಿಯೋದಕ್ಕೂ ನನಗೆ ಈ ದೆವ್ವದ ಭಯ ಇರೋದಕ್ಕೂ ಅದಕ್ಕೂ ನಿದ್ದೆನೂ ಬರಲ್ಲ. ನನಗಿನ್ನ ಭಯವಾಗ್ತೈತಿ ಅಲ್ಗೋದ್ರೆ. ಅದಕ್ಕೆ ನಾನು ಇಲ್ಲೇ ಮನೆ ಕೆಮ್ಮನ ಅಂತೇಳಿ ಇಲ್ಲೇ ಮನೆ ಕೆಂಡಿರೋದು ಇವತ್ತು. ಆದ್ರೆ ಏನು ಮಾಡ್ತೀಯ, ಇದು ಏನೋ ವಿಚಿತ್ರವಾದ ಶಬ್ದ ಕೇಳ್ದಾಗಿಂದ ನನಗೆ ಯಾಕೋನೋ ಭಯವಾಗ್ತೈತಿ. ನೀನು ಇಲ್ಲೇ ಮನೆ ಕೇಳಿ ಪರವಾಗಿಲ್ಲ. ಇವತ್ತು ಒಂದಿನ ಹೋಗ್ಲಿ ಕಿವಿಡಜ್ಜಿ ಜೊತೆಗಾದ್ರೂ ಮನೆಗೆ ಹೋಗ್ರಿ. ಅಲ್ಲಿ ಒಂದ್ ದೆವ್ವತ್ತಾಗೆ ತಪ್ಪಿಸ್ಕೊಂಡು ಹೋಗಿ ಇನ್ನೊಂದು ದೆವ್ವತ್ತಾಗೆ ತಗಲಕ್ಕೆ ಅಂತ ಹೇಳ್ತೀಯ? ಬೇಡಪ್ಪ, ಈ ದೆವ್ವನೇ ವಾಸಿ ಅದಕ್ಕಿನ್ನ ಆಕೆ ಇವಳು ಮುದ್ಕಿ ಮಗಳಾಗಿ ಮನಿಕೊಂಡ್ರೆ ಅಷ್ಟೇನೆ. ದೆವ್ವಕ್ಕಿನ್ನ ಹೆಚ್ಚಾಗಿ ಕಾಟ ಕೊಡ್ತಾಳೆ ನನಗೆ. ಬೇಡ ಬೇಡ, ಇಲ್ಲೇ ಮನಿಕೆಂತೀನಿ ನಾನು. ನೀನು ಇಲ್ಲೇ ಮನಿಕೆ ಪರವಾಗಿಲ್ಲ. ರೀ ಅಮ್ಮೋರೆ ಚಾಪೆನೂ ದಿಂಬುನು ತಾಂಬತ್ತೀನಿ. ಚಾಪೆ ದಿಂಬು ಯಾಕೆ? ಇಲ್ಲ ಇನ್ನೊಂದು ಮಂಚ ಇಲ್ವಾ ನನ್ನ ಮಗಳಾಗೆ? ಅದ್ರ ಮೇಲೆ ಮನಿಕೆ ಏನು ಆಗಲ್ಲ ಇವತ್ತೊಂದ್ ದಿವಸ. ಮಂಚದ ಮೇಲೆ ನಾನಾ ಕಣಿ? ಅದ್ಯಾಕೆ ಹಂಗ್ ಬೈಬಿಡ್ತಾ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ ಮನಿಕೆ ಇಲ್ಲೇನೆ. ಅತ್ಲ ಕಾಲ್ ಮಾಡಿ ಇತ್ಲ ತಲೆ ಮಾಡಿ ಮನಿಕೆ ಇಬ್ರು ಇಲ್ಲೇ ಮನಿಕೆ ಮನ. ಇಲ್ಲಾಂದ್ರೆ ನನಗೆ ನಿದ್ದು ಬರಲ್ಲ. ನಾನು ಒಬ್ಳೆ ಇಲ್ಲೇ ಇದ್ರೆ ಯಾತೆ ವಿಚಿತ್ರವಾದ ಶಬ್ದ ಕೇಳ್ದಂಗೆ ಆಗುತ್ತೆ ನನಗೆ. ಅಲ್ಲ ಈ ಅಮ್ಮೋರು ನಾನು ಮಂಚದ ಮೇಲೆ ಕುಕ್ಕೊಂಡ್ರೆ ಸಾಕು ಬೈತಾ ಇದ್ರು. ನೀನ್ ಮಂಚದ ಮೇಲೆ ಕುಕ್ಕಂತೀನಿ, ಮನೆ ಕೆಲಸದಳು, ಮನೆ ಕೆಲಸ ಮಾಡಿ ಹೋಗು ಅಂತಾನ. ಇವತ್ತು ಮಂಚದ ಮೇಲೆ ಮನಿಕೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಹೇಳೋದು ಅತ್ತಿಗೊಂದ್ ಕಾಲ ಸಸಿಗೊಂದ್ ಕಾಲ ಅಂತಾನ. ನನಗೂ ಮಂಚದ ಮೇಲೆ ಮನಿಕೆ ಯೋಗ ಬಂತಲ್ಲ ಇವತ್ತಾದ್ರೂ. ಏಯ್ ಹತ್ತಿರ್ಕೊಂಡು ಅದೇನು ಹೆಂಗ್ ಮಾತಾಡ್ತಾ ಇದ್ಯಾ? ನಾನು ಈಗಲೇ ಎದ್ರಿಕೊಂಡಿದ್ದೀನಿ, ನೀನು ಬೇರೆ ಎದುರಿಸ್ಬೇಡ, ಸುಮ್ಮನೆ ಬಿತ್ಕ. ಆಯ್ತು ಅಮ್ಮರೆ ಇಲ್ಲೇ ಮನಿ ಕೆಂತೀನಿ ಹೇಳ್ರಿ. ನೀವು ಮನಿ ಕೇಳ್ರಿ, ಏನು ಎದ್ರಕಮಕ್ ಹೋಗ್ಬೇಡ್ರಿ. ನಾನಿದ್ದೀನಿ. ಯಾ ದೆವ್ವನೂ ಇಲ್ಲ ಪಿಶಾಚಿನೂ ಇಲ್ಲ. ಅಲ್ಲ ಆವಾಗ್ಲೇನೆ ಅದೇನೋ ವಿಚಿತ್ರವಾಗಿ ಶಬ್ದ ಬಂತು. ಒಂಥರ ಭಯವಾಗದು ಆ ಶಬ್ದ ಕೇಳಿದ್ರೆ. ಈಗ ನೋಡಿರಿ ಏನು ಗೊತ್ತಾನೇ ಇಲ್ಲ. ಇದೇನಪ್ಪ ಇದು? ಇದೆಲ್ಲ ನನ್ನ ಭ್ರಮೇನ ಅಥವಾ ನಿಜವಾಗ್ಲೂ ಯಾವ್ದಾದ್ರು ದೆವ್ವ ನನ್ ಕಾಡಿಸ್ತಾಯ್ತಾ? ಅಯ್ಯೋ ಭಗವಂತ, ಎಷ್ಟೊತ್ತಿಗೆ ಬೆಳಕರಿಯುತ್ತೋ ಏನೋ. ಅಮ್ಮೋರೆ ಯಾಕೆ ಎದ್ರಿಕೆಂತೀರಾ? ನಾನು ಇಲ್ಲೇ ಇದ್ದೀನಿ ತಾನೆ. ಮನಿ ಕೇಳ್ರಿ, ಎದ್ರಕಮಕ್ ಹೋಗ್ಬೇಡ್ರಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಮನಿ ಕೇಳ್ರಿ. ದೇವ್ರ ಧ್ಯಾನ ಮಾಡ್ಕೊಂಡು ಮನಿ ಕೇಳ್ರಿ, ಏನೂ ಆಗಲ್ಲ, ನಿದ್ದೆ ಬರುತ್ತೆ. ಹಂಗಂತೀಯ? ಸರಿ ಆಯ್ತು ಕಣೆ ಗುಲಾಬಿ, ಮನಿಕೆ ಅಂತೀನಿ. ನೀನು ಮನಿಕೆ, ನೀನು ಎದ್ದು ಎಲ್ಗೂ ಹೋಗ್ಬೇಡ. ಹಂಗ ಇಲ್ಲೇ ಮನಿಕೆ ಬೇಕು ಬೆಳಕರಿಯವರೆಗೂ. ಅಮ್ಮೋರೆ ಇಲ್ಲೇ ಮನಿಕೆ ಅಂತೀನಿ. ನೀವು ಯಾಕೆ ಯೋಚನೆ ಮಾಡ್ತೀರಾ? ಮನಿ ಕೇಳ್ರಿ ನೀವು ಮೊದಲು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.